ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಂಗಳೂರಲ್ಲಿ ಧಾರಾಕಾರ ಮಳೆ ಸುರಿತಾ ಇತ್ತು. ಕಪ್ಪಾದ ಮುಂಗಾರು ಮೋಡಗಳಿಂದ ಸುರಿತಾ ಇದ್ದ ದಟ್ಟವಾದ ಒದ್ದೆಯಾದ ಮಳೆ ಪ್ರತಿಯೊಂದನ್ನು ಆವರಿಸಿಕೊಂಡು ದಾರಿಯಲ್ಲಿ ಹೆಜ್ಜೆ ಹಾಕೋದೇ ಒಂದು ದೊಡ್ಡ ಸಾಹಸದಂತೆ ಮಾಡಿತ್ತು. ರಸ್ತೆ ಬದಿಯ ಒಳಚರಂಡಿಗಳನ್ನು ಸೇರುವ ಮೊದಲು ನೀರು ಪಾದಾಚಾರಿ ಮಾರ್ಗಗಳ ಬದಿಯಲ್ಲಿ ಉದ್ದನೆಯ ಹಗ್ಗಗಳಂತೆ ಹರಿತಾ ಇತ್ತು. ಈ ಒದ್ದೆಯಾದ ಅವ್ಯವಸ್ಥೆಯ ನಡುವೆ ಅರ್ಚನಾ ಮಳೆಯ ವಿರುದ್ಧ ಹೋರಾಡ್ತಾ ಗುಡ್ಡದಂಥ ರಸ್ತೆಯಲ್ಲಿ ವೇಗವಾಗಿ ಹೆಜ್ಜೆ ಹಾಕ್ತಿದ್ಲು. ಅವಳಿಗೀಗಾಗಲೇ ತಡ ಆಗಿತ್ತು. ಅವಳ ಬಿರುಸಿನ ನಡಿಗೆಯಿಂದ ಬಂದ ಬೆವರು ಅವಳ ಸುತ್ತಲಿನ ತೇವವಾದ ಗಾಳಿಯೊಂದಿಗೆ ಬೆರೆತು ದೂರದಲ್ಲಿ ಕಾಣ್ತಾ ಇದ್ದ ಹಳೆಯ ಹಿಂದಿ ಸಿನಿಮಾ ಥಿಯೇಟರ್ ಕೆಳಗಿನ ಅವಳ ನಡಿಗೆಯನ್ನು ತ್ರಾಸದಾಯಕವಾಗಿಸಿತ್ತು. ಅವಳ ಸ್ಟೈಲಿಶ್ ಆದ ಮಂಡಿವರೆಗಿನ ಬೂಟ್ಗಳು ಪ್ರತಿ ಹೆಜ್ಜೆಗೂ ನೀರಿನ ಗುಂಡಿಗಳಲ್ಲಿ ಸಿಟ್ಟಿನಿಂದ ನೀರು ಹಾರಿಸ್ತಾ ಇದ್ವು. ಭಾರವಾದ ಗಾಜಿನ ಬಾಗಿಲನ್ನು ತಳ್ಕೊಂಡು ಒಳಬಂದ ಅವಳು ತನ್ನ ಒದ್ದೆಯಾದ ಹ್ಯಾಂಡ್ ಬ್ಯಾಗಲ್ಲಿ ಮೊಬೈಲ್ ಫೋನ್ಗಾಗಿ ಒದ್ದಾಡ್ತಾ ಹುಡುಕೊಂಡು ನೇರವಾಗಿ ಟಿಕೆಟ್ ಕೌಂಟರ್ ಕಡೆಗೆ ಹೋದ್ಲು. ನಾನು ಅನಿಮೆ ಮೂವಿ ಮ್ಯಾರಥಾನ್ಗಾಗಿ ಬಂದಿದ್ದೀನಿ. ಅವಳು ತನ್ನ ಮುಖದಿಂದ ನೀರಿನ ಹನಿಗಳನ್ನು ಒರೆಸ್ಕೊಳ್ತಾ ಹೇಳಿದ್ಲು. ಕೌಂಟರ್ನ ಹಿಂದಿದ್ದ ಕಾಲೇಜು ಹುಡುಗನ ಮುಖದಲ್ಲಿ ಯಾವುದೇ ಉತ್ಸಾಹ ಇರಲಿಲ್ಲ. ಅವನಿಗೆ ತನ್ನ ಪಾರ್ಟ್ ಟೈಮ್ ಕೆಲಸ ಮತ್ತು ಅಲ್ಲಿಗೆ ಬರ್ತಾ ಇದ್ದ ನೆರಡಿ ಗ್ರಾಹಕರ ಬಗ್ಗೆ ತೀವ್ರ ಬೇಸರ ಆಯಿತು. ನೀವು 10 ನಿಮಿಷ ಲೇಟ್, 7 ನಿಮಿಷದ ನಿಯಮದ ಪ್ರಕಾರ ನಾನೀಗ ನಿಮ್ಮನ್ನು ಒಳಗಡೆ ಬಿಡೋದಕ್ಕೆ ಸಾಧ್ಯ ಇಲ್ಲ. ಅರ್ಚನಾ ಅವನನ್ನು ನಂಬಲಾಗದ ಆಶ್ಚರ್ಯದಿಂದ ನೋಡಿದ್ಲು. ಏನ್ರಿ, ದಯವಿಟ್ಟು ಬಿಡಿ, ಅದು 6 ಗಂಟೆಗಳ ಮ್ಯಾರಥಾನ್. 10 ನಿಮಿಷ ತಡ ಆದರೆ ಏನಾಗ್ಬಿಡತ್ತೆ? ಆ ಯುವಕನಿಗೆ ಈ ರೀತಿ ಹಠಮಾರಿ ಸಿನಿಮಾ ಹುಚ್ಚರೊಂದಿಗೆ ವಾದಿಸೋ ಅಭ್ಯಾಸ ಇರಲಿಲ್ಲ. ಅಥವಾ ಮಳೆಯಲ್ಲಿ ಒದ್ದೆಯಾಗಿ ಬಂದಿದ್ದ ಹುಡುಗಿ ಜೊತೆ ವಾದಿಸೋದಕ್ಕೆ ಇಷ್ಟ ಇಲ್ಲದೆ ಬೇಗನೆ ಒಪ್ಕೊಂಡು ಅವಳನ್ನು ಒಳಗ್ಬಿಟ್ಟ. ಆ ಯುವತಿ ಈಗ ಮಸಾಲಾ ಪಾಪ್ಕಾರ್ನ್ ಡಬ್ಬಿ ಮತ್ತು ತಂಪು ಪಾನೀಯನ ಹಿಡ್ಕೊಂಡು ಕತ್ತಲಾದ ಮತ್ತು ಶಾಂತವಾದ ಸ್ಕ್ರೀನಿಂಗ್ ರೂಮ್ ಪ್ರವೇಶಿಸಿ. ಸಿನಿಮಾ ಆಗಲೇ ಶುರುವಾಗಿತ್ತು. ಮುಗಿಯದ ಟ್ರೇಲರ್ಗಳು ಮತ್ತು ಆರಂಭಿಕ ಲೋಗೋಗಳೆಲ್ಲವೂ ಮುಗಿದು ಹೋಗಿದ್ವು. ಅರ್ಚನಾ ತನ್ನ ಸೀಟ್ ಹುಡುಕ್ತಾ ಕೇವಲ ಸಿನಿಮಾ ಸ್ಕ್ರೀನ್ನಿಂದ ಮಾತ್ರ ಬರ್ತಾ ಇದ್ದ ಆ ಮಂಜಾದ ವಿಚಿತ್ರವಾದ ಕತ್ತಲೆಯಲ್ಲಿ ಕಣ್ಣುಗಳನ್ನು ಕಿರಿದಾಗಿಸಿ ನೋಡಿದ್ಲು. ಅವಳು ತನ್ನ ಸೀಟನ್ನು ಹೇಗೋ ಹುಡುಕಿದ್ಲು. ಆದರೆ ಅವಳ ಸೀಟ್ ಮತ್ತು ಅದರ ಪಕ್ಕದ ಸೀಟನ್ನು ಯಾವುದೋ ಮುದ್ದಾದ ಜೋಡಿಯೊಂದು ಒಬ್ಬರನ್ನೊಬ್ಬರು ತಬ್ಬಿಕೊಂಡು ಆಕ್ರಮಿಸಿಕೊಂಡಿದ್ರು. ಒಳಗೆ ಸಿಟ್ಟಿನಿಂದ ಕುದಿತಾ ಅವಳು ಕೊನೆಯ ಸಾಲಿನ ಮೂಲೆಯಲ್ಲಿದ್ದ ಖಾಲಿ ಸೀಟನ್ನು ಆರಿಸ್ಕೊಂಡ್ಳು. ಹೇಗೋ ನನಗೆ ಬೇಕಾಗಿರೋದು ಒಂದೇ ಸೀಟಲ್ವಾ ಅಂತ ಮನಸ್ಸಲ್ಲೇ ಅಂದ್ಕೊಂಡ್ಳು. ಅವಳು ಕೂತ್ಕೊಂಡು ಒದ್ದೆಯಾದ ಬಟ್ಟೆಯಲ್ಲಿ ಹೇಗಾದರೂ ಮಾಡಿ ಆರಾಮದಾಯಕವಾಗಿರಲು ಪ್ರಯತ್ನಿಸಿದ್ಲು. ಅವಳ ಮುದ್ದಾದ ಕಾಸ್ಟ್ಲಿ ಉಡುಗೆ, ಬಿಳಿ ಬ್ಲೌಸ್, ಕೆಂಪು ಬೋ ಮತ್ತು ಚಿಕ್ಕದಾದ ನೀಲಿ ಸ್ಕರ್ಟ್ ಅವಳ ಭಾರವಾದ ಜಾಕೆಟ್ನ ಅಡಿಯಲ್ಲಿ ಸಂಪೂರ್ಣವಾಗಿ ನೆಂದು ಹೋಗಿತ್ತು. ಅವಳೀಗ ಭಾರವಾಗಿದ್ದ ತನ್ನ ಒದ್ದೆ ಜಾಕೆಟ್ನ ತೆಗೆದು ಪಕ್ಕದ ಸೀಟಿನ ಹಿಂಭಾಗದಲ್ಲಿ ಯಾವುದೇ ಸದ್ದು ಮಾಡದೆ ಮತ್ತು ಹೆಚ್ಚು ಅಲುಗಾಡದೆ ಹಾಕೋದಕ್ಕೆ ಪ್ರಯತ್ನಿಸಿದ್ಲು. ಅವಳು ತಡವಾಗಿ ಬಂದಿದ್ದಕ್ಕೆ ಮುಂಭಾಗದ ಸಾಲಲ್ಲಿ ಕುಳಿತಿದ್ದ ಕೆಲವು ಜನರು ಕೋಪದಿಂದ ನೋಡ್ತಾ ಇರೋದನ್ನು ಆಕೆ ಆಗಲೇ ಗಮನಿಸಿದ್ಲು. ಅವಳಿಗೀಗ ಬೇಕಾಗಿದ್ದು ಕೇವಲ ಆರಾಮವಾಗಿ ಕುಳಿತು ತನ್ನ ಕಣ್ಮುಂದೆ ನಡೀತಾ ಇದ್ದ ಆ ಬಣ್ಣ ಬಣ್ಣದ ಫ್ಯಾಂಟಸಿ ಪ್ರಪಂಚದೊಳಗೆ ಕಳೆದು ಹೋಗೋದು ಮಾತ್ರ. ಇದವಳಿಗೆ ಅವಳೇ ಕೊಟ್ಕೊಂಡಿದ್ದ ಉಡುಗೊರೆ, ಅವಳ ವೀಕೆಂಡ್ನ ಅತ್ಯುತ್ತಮ ಸಮಯ. ನಿಜ ಹೇಳಬೇಕು ಅಂದರೆ ಅವಳು ಇಡೀ ತಿಂಗಳಿನ ಅತ್ಯಂತ ಖುಷಿಯ ಸಮಯ ಇದಾಗಿತ್ತು. ಅವಳ ನೆಚ್ಚಿನ ಆ್ಯನಿಮೇಷನ್ ಸೀರೀಸ್ನ ಸಿನಿಮಾಗಳ ಮ್ಯಾರಥಾನ್ ಪ್ರದರ್ಶನ. ಇದಕ್ಕಾಗಿಯೇ ಅವಳು ವಿಶೇಷವಾಗಿ ಕಾಸ್ಟ್ಲಿ ಡ್ರೆಸ್ ಕೂಡ ಮಾಡಿಕೊಂಡಿದ್ಲು. ಅವಳು ತಡವಾಗಿ ಬರ್ತೀನಿ ಅಂತ ಖಂಡಿತ ನಿರೀಕ್ಷೆ ಇಟ್ಕೊಂಡಿರಲಿಲ್ಲ. ಮಳೆಯಲ್ಲಿ ಸಂಪೂರ್ಣವಾಗಿ ನೆಂದೋಗ್ತೀನಿ ಅಥವಾ ಈ ರೀತಿ ಒಂಟಿಯಾಗಿ ಸಿನಿಮಾ ನೋಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಆದರೂ ಆ ಮೆತ್ತನೆಯ ಸೀಟಲ್ಲಿ ಕೂತು
ಈ ಕೆಟ್ಟ ಪರಿಸ್ಥಿತಿಯಲ್ಲೂ ಖುಷಿ ಪಡಲು ನಿರ್ಧರಿಸಿದ್ಲು. ಥಿಯೇಟರ್ನ ಎಸಿಯ ಅಡಿಯಲ್ಲಿ ಸ್ವಲ್ಪ ಒಣಗಲು ಶುರುವಾದಂತೆ ಅವಳು ಸಿನಿಮಾದೊಳಗೆ ಲೀನವಾಗತೊಡಗಿದ್ಲು. ಅವಳು ಈ ಸಿನಿಮಾಗಳನ್ನು ಮೊದಲೇ ಅನೇಕ ಬಾರಿ ನೋಡಿದ್ಲು. ಆದರೆ ಅದರಲ್ಲೇ ಒಂದು ಮಜಾ ಇತ್ತು. ತನಗೆ ಪರಿಚಿತವಾದ ಕಥೆಯನ್ನು ದೊಡ್ಡ ಪರದೆ ಮೇಲೆ ಆಚರಿಸುವುದನ್ನು ನೋಡೋದೇ ಅವಳ ಉದ್ದೇಶ ಆಗಿತ್ತು. ಮತ್ತು ಅರ್ಚನಾ ಆ ಪ್ಲಷ್ ವೆಲ್ವೆಟ್ ಸೀಟ್ ಒಳಗೆ ಆರಾಮವಾಗಿ ಹೊರಕೊಂಡ್ಳು. ಆದರೆ ಅವಳ ಈ ಶಾಂತವಾದ ನೆಮ್ಮದಿ ಹೆಚ್ಚು ಹೊತ್ತು ಉಳಿಲಿಲ್ಲ. ಬಲಭಾಗದಿಂದ ಯಾರೋ ಬರ್ತಾ ಇರೋ ಹೆಜ್ಜೆ ಸದ್ದು ಕೇಳಿಸ್ತು. ಮತ್ತೊಬ್ಬರು ತಡವಾಗಿ ಬಂದಿದ್ರು. ಈಗ ಕೋಪದಿಂದ ಮುಖ ಸಿಂಡರಿಸೋ ಸರದಿ ಅರ್ಚನಾಳದಾಗಿತ್ತು. ಆತ ಒಬ್ಬ ಯುವಕ ಆಗಿದ್ದ. ಕತ್ತಲೆಯಲ್ಲಿ ಸೀಟ್ ಹುಡುಕ್ತಾ ಇದ್ದ. ಅವನ ಗಾಬರಿಯ ಮುಖವನ್ನು ನೋಡಿದ್ರೆ ಅವನಿಗೂ ಸಿಗಬೇಕಾಗಿದ್ದ ಸೀಟನ್ನು ಬೇರೆ ಯಾರೋ ಆಕ್ರಮಿಸ್ಕೊಂಡಿದ್ರು ಅನ್ನೋದು ಸ್ಪಷ್ಟವಾಗಿತ್ತು. ಥಿಯೇಟರಲ್ಲಿ ಉಳಿದಿದ್ದ ಒಂದೇ ಒಂದು ಖಾಲಿ ಸೀಟ್ ಅಂದರೆ ಅರ್ಚನಾಳ ಪಕ್ಕದ ಸೀಟು ಅನ್ನೋದು ಅವರಿಬ್ಬರಿಗೂ ಆ ಕ್ಷಣದಲ್ಲಿ ಅರಿವಾಯಿತು. ಅವನು ಮುಜುಗರದಿಂದ ಅವಳ ಸಾಲಿಗೆ ಬಂದು ಸದ್ದಿಲ್ಲದೆ ಕ್ಷಮೆ ಕೇಳುವಂತೆ ತುಟಿಗಳನ್ನು ಅಲುಗಾಡಿಸಿ ಅವಳ ಪಕ್ಕದ ಖಾಲಿ ಜಾಗನ ತೋರಿಸ್ದ. ಅವಳು ಅಷ್ಟೇನೂ ಇಷ್ಟ ಇಲ್ಲದಂತೆ ತಲೆ ಆಡಿಸಿದ್ಲು. ಮತ್ತು ಅವನು ಸದ್ದಿಲ್ಲದೆ ಕೂತ್ಕೊಂಡ. ಕತ್ತಲೆಯಲ್ಲಿ ಅವಳಿಗೆ ಅವನ ಮುಖ ಸರಿಯಾಗಿ ಕಾಣಿಸ್ಲಿಲ್ಲ. ಮತ್ತು ಆ ಮೊದಲ ಸಿನಿಮಾದ ಪ್ರದರ್ಶನದ ಉದ್ದಕ್ಕೂ ಅವನಲ್ಲಿ ಇಲ್ಲವೇ ಇಲ್ಲ ಎಂಬಂತೆ ನಟಿಸಲು ಅವಳು ತನ್ನಿಂದಾದಷ್ಟು ಪ್ರಯತ್ನಿಸಿದಳು. ಹಾಗೆ ನೋಡುವಾಗ ಅವಳು ತನ್ನ ಪಕ್ಕದಲ್ಲಿದ್ದ ಯುವಕನೊಂದಿಗೆ ಮುಜುಗರದಿಂದ ಕಣ್ಣುಗಳನ್ನು ಮಿಲಾಯಿಸಿದ್ಲು. ಆ ವ್ಯಕ್ತಿಯ ಮುಖ ಈಗ ಥಿಯೇಟರ್ನ ಲೈಟ್ ಬೆಳಕಿನಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಿತ್ತು. ಒಂದು ಸಣ್ಣದಾಗಿ ಸೌಜನ್ಯದಿಂದ ಮುಗುಳ್ನಕ್ಕು ಅವಳಿಗೆ ದಾರಿ ಬಿಡೋದಕ್ಕೆ ಎದ್ದು ನಿಂತ. ಅರ್ಚನಾ ತನ್ನ ಕೈಯಲ್ಲಿದ್ದ ಸ್ವಲ್ಪವೇ ಪಾಪ್ಕಾರ್ನ್ನ ಹಿಡ್ಕೊಂಡು ಅವನಿಗೆ ತೀರಾ ಹತ್ತಿರ ಆಗಿ ಜಾರ್ಕೊಂಡು ಹೊರಬರಬೇಕಾಯಿತು. ಆ ಡಬ್ಬಿಯಲ್ಲೀಗ ಗಟ್ಟಿಯಾದ ಜೋಳದ ಕಾಳುಗಳು ಮಾತ್ರನೇ ಉಳಿದಿದ್ವು. ಅವಳು ಹಾಗೆ ಬರೋವಾಗ ಅವಳ ಕಾಲಿಗೇನೋ ತಡೆಯಿತು. ಅವಳ ಆ ಬೂಟ್ ಹೊಸದಾಗಿತ್ತು. ಇಂದು ಅವಳು ಬಂದಿದ್ದ ಆ ಕಾಸ್ಟ್ಲಿ ಈವೆಂಟಿಗಾಗಿಯೇ ಅದನ್ನು ಖರೀದಿ ಮಾಡಿದ್ಲು. ಅವಳಿಗದನ್ನು ಧರಿಸಿ ನಡೆಯೋ ಅಭ್ಯಾಸ ಇರಲಿಲ್ಲ. ಆ ಕೆಂಪು ಲೆದರ್ ಶೂನ ಚೂಪಾದ ತುದಿ ಕುರ್ಚಿಯ ಮೆಟಲ್ ಭಾಗಕ್ಕೆ ಸಿಕ್ಕಾಕೊಂಡು ಅವಳು ಇದ್ದಕ್ಕಿದ್ದಂತೆ ಮುಗ್ಗರಿಸಿದ್ಲು. ಅವಳು ಖಂಡಿತ ಕೆಳಗೆ ಬೀಳ್ತಿದ್ಲು. ಆದರೆ ಪಕ್ಕದಲ್ಲೇ ಇದ್ದ ಆ ಅಪರಿಚಿತ ಆಕೆನ ಭದ್ರವಾಗಿ ಹಿಡ್ಕೊಂಡ. ಬೆಚ್ಚಗಿನ ಸುರಕ್ಷಿತವಾದ ಕೈಗಳು ಅವಳು ಸೊಂಟನ ಹಿಡಿದಿದ್ವು. ಅವಳು ಕೆಳಗೆ ಬೀಳದಂತೆ ತಡೆದು ಆಕೆ ಮತ್ತೆ ಸಮತೋಲನ ಕಂಡುಕೊಂಡ್ಳು. ಸಹಾಯ ಮಾಡಿದ್ವು. ಅವಳು ನೇರವಾಗಿ ನಿಂತ ಮೇಲೂ ಅವನ ಕೈಗಳು ಕೆಲವು ಕ್ಷಣಗಳ ಕಾಲ ಅವಳ ಸೊಂಟದ ಮೇಲೇ ಉಳಿದಿದ್ವು. ಅದು ಸ್ವಲ್ಪ ಅತೀ ಅನಿಸಿದ್ರೂ ನಿರಾಕರಿಸಲಾಗದಷ್ಟು ಆಹ್ಲಾದಕರ ಮತ್ತು ಸುರಕ್ಷಿತವಾಗಿತ್ತು. ಅರ್ಚನಾಳ ಕುತ್ತಿಗೆಯವರೆಗೆ ನಾಚಿಕೆಯ ಕೆಂಪು ಬಣ್ಣ ಆವರಿಸಿತ್ತು. ಹೋ ಕ್ಷಮಿಸಿ, ವೆರಿ ಸಾರಿ. ಇವು ಹೊಸ ಬೂಟ್ಸ್. ನಾನು ನಿಮ್ಮ ಕಾಲನ್ನು ತುಳಿಲಿಲ್ಲ ತಾನೇ? ಅವಳು ಬೇಗನೆ ಹೇಳ್ತಾ ಪ್ಲಮ್ ಕಣ್ಣಿನಂತೆ ಕೆಂಪಾದ ಮುಖದೊಂದಿಗೆ ಅವನ ಕಡೆ ತಿರುಗಿದ್ಲು. ಇಲ್ಲ, ಚಿಂತೆ ಬೇಡ, ನನಗೇನೂ ಆಗಿಲ್ಲ. ನೀವು ಓಕೆ ತಾನೇ? ಕಾಲೇನೂ ಉಳುಕಿಲ್ಲ ಅಲ್ವಾ? ಅವನ ಧ್ವನಿ ನಿಜಕ್ಕೂ ತುಂಬ ಮಧುರವಾಗಿತ್ತು. ಅವನ ಗಂಭೀರವಾದ ಧ್ವನಿಯು ಕಿವಿಗೆ ಇಂಪಾಗಿ ಕೇಳಿಸ್ತಿತ್ತು. ಅವಳು ನಿರೀಕ್ಷಿಸಿದ್ದಕ್ಕಿಂತ ಸ್ವಲ್ಪ ದಪ್ಪಗಿದ್ರು ಅತ್ಯಂತ ಬೆಚ್ಚಗಿನ ಮತ್ತು ಕಾಳಜಿಯುಳ್ಳ ಧ್ವನಿ ಅದಾಗಿತ್ತು. ನಾನು ಓಕೆ, ಧನ್ಯವಾದಗಳು. ನಾನು ಜಸ್ಟ್ ಅರ್ಚನಾ ಮಾತನ್ನು ಅರ್ಧಕ್ಕೆ ನಿಲ್ಲಿಸಿ ಲಾಬಿಯ ಕಡೆಗೆ ಹೋಗೋ ಎಕ್ಸಿಟ್ ಕಡೆಗೆ ಕೈ ತೋರಿಸಿದ್ಲು. ಆತನಿಗೆ ಮುಜುಗರದ ಸ್ಮೈಲ್ ಕೊಟ್ಲು. ನಾನು ಕಾರ್ತಿಕ್. ಅವನ ಮುಗುಳ್ನಕ್ಕ. ಅರ್ಚನಾ. ನಾನು ಹೇಳಿದಂತೆ ಕಾರ್ತಿಕ್ ಆ ದೊಡ್ಡ ಪಾಪ್ಕಾರ್ನ್ ಬಕೆಟ್ನ ಅವರಿಬ್ಬರ ಮಧ್ಯೆ ಅರ್ಚನಾಳ ಸೀಟಿನ ಆರ್ಮ್ ರೆಸ್ಟ್ ಮತ್ತು ತನ್ನ ತೊಡೆಯ ಮೇಲಿರುವಂತೆ ಇಟ್ಕೊಂಡ. ಕೇವಲ 4 ಗಂಟೆಗಳ ಹಿಂದೆಯಷ್ಟೇ ಅವಳ ರಿಲೇಷನ್ಶಿಪ್ ಕಹಿ ಘಟನೆಯೊಂದಿಗೆ ಮುರಿದು ಬಿದ್ದಿತ್ತು. ಅವಳಿಗೆ ಈ ಮೂವಿ ಮ್ಯಾರಥಾನ್ ಅಂದರೆ ಎಷ್ಟು ಇಷ್ಟ ಅಂತ ತಿಳಿದಿದ್ದ ಆಕೆಯ ಎಕ್ಸ್ ಬಾಯ್ ಫ್ರೆಂಡ್
ಇದು ಮುಗಿಯೋವರೆಗೂ ಕಾಯ್ತೀನಿ ಅಂತ ಹೇಳಿದ್ದ. ಆದರೆ ಒಂದರ ಹಿಂದೊಂದು ಸಿನಿಮಾ ನೋಡೋದು ಅವನಿಗೆ ಅಸಾಧ್ಯ ಅನಿಸಿರಬೇಕು. ಹೀಗಾಗಿ ಅವಳು ತನ್ನ ಮುದ್ದಾದ ಕಾಸ್ಪೆ ಉಡುಪನ್ನು ಧರಿಸ್ತಾ ಇದ್ದಾಗಲೇ ಅವನು ಬ್ರೇಕಪ್ ಮಾಡ್ಕೊಂಡಿದ್ದ. ಅವನಿಗೆ ಸಿನಿಮಾಗಳಂದರೆ ತುಂಬ ಇಷ್ಟ ಅಂತ ಅವನು ಯಾವಾಗಲೂ ಹೇಳ್ತಿದ್ದ. ಇನ್ಯಾವ ವಿಷಯದಲ್ಲಿ ಅವನು ಸುಳ್ಳು ಹೇಳಿದಾನೋ? ಅವಳನ್ನು ಪ್ರೀತಿಸ್ತೀನಿ ಅಂತ ಹೇಳಿದ್ದು ಸುಳ್ಳ? ಒಟ್ಟಿಗೆ ವಾಸ ಮಾಡೋಣ ಅಂದಿದ್ದು ಸುಳ್ಳ? ಈಗ ಅದ್ಯಾವುದೂ ಮುಖ್ಯ ಆಗಿರಲಿಲ್ಲ. ಎಲ್ಲನೂ ಮುಗಿದು ಹೋಗಿತ್ತು. ಮತ್ತು ಎಲ್ಲ ಕೆಟ್ಟ ಬ್ರೇಕಪ್ಗಳ ನಂತರ ಶುರುವಾಗುವ ಆ ಅತ್ಯಂತ ಕಷ್ಟಕರವಾದ ಯೋಚನೆಗಳ ಸುಳಿಯಲ್ಲಿ ಅರ್ಚನಾ ಈಗ ಸಿಲುಕಿದ್ಲು. ಅವಳು ಮತ್ತೆ ಪಾಪ್ಕಾರ್ನ್ನ ತಗೊಳ್ಳೋದಕ್ಕೆ ಬಕೆಟ್ ಒಳಗಡೆ ಕೈ ಹಾಕಿದ್ಲು. ಬೇರೆ ಯೋಚನೆಗಳನ್ನು ಮರೆಯೋದಕ್ಕೆ ತಿನ್ನೋ ಕಡೆ ಗಮನ ಹರಿಸಲೇಬೇಕೆಂಬ ಆಸೆಯಿಂದ ಕೈ ಹಾಕ್ದವಳಿಗೆ ಪಾಪ್ಕಾರ್ನ್ ಬದಲಿಗೆ ಕಾರ್ತಿಕ್ನ ಬೆರಳುಗಳ ಸ್ಪರ್ಶ ಆಯಿತು. ಅಂಟಂಟಾಗಿದ್ದ ಆ ಜೋಳದ ರಾಶಿಯ ಕತ್ತಲಲ್ಲಿ ಆ ಬೆರಳುಗಳ ಬೆಚ್ಚಗೆನೆ ಮತ್ತು ಮೃದುವಾದ ಸ್ಪರ್ಶ ಅವಳನ್ನು ಅಚ್ಚರಿಗೊಳಿಸಿತ್ತು. ತಡ ರಾತ್ರಿಯಲ್ಲಿ ಯಾವುದು ಜೇಡವನ್ನು ಮುಟ್ಟಿದವರಂತೆ ಅವರಿಬ್ಬರು ತಕ್ಷಣವೇ ತಮ್ಮ ಕೈಗಳನ್ನು ಹಿಂದಕ್ಕೆ ಎಳ್ಕೊಂಡ್ರು. ಅವರಿಬ್ಬರು ಒಬ್ಬರನ್ನೊಬ್ಬರು ನೋಡಿಕೊಂಡ್ರು. ಸಿನಿಮಾ ಸ್ಕ್ರೀನಿಂದ ಪ್ರತಿಫಲಿಸ್ತಾ ಇದ್ದ ಬೆಳಕಿನಲ್ಲಿ ಅವ್ರ ಕಣ್ಣುಗಳು ಹೊಳಿತಾ ಇದ್ವು. ಸಾರಿ, ನೀವು ತಗೊಳ್ಳಿ. ಅವನು ತನ್ನ ಕೈಯನ್ನು ಸಂಪೂರ್ಣವಾಗಿ ಹಿಂದಕ್ಕೆ ಎಳ್ಕೊಳ್ತಾ ಪಿಸುಗುಟ್ಟಿದ. ಅರ್ಚನಾ ಕೈ ಹಾಕಿ ಸ್ವಲ್ಪ ಪಾಪ್ಕಾರ್ನ್ನ ತಗೊಂಡ್ಳು. ಅವನನ್ನು ನೋಡೋದು ಅವಳಿಗಿಷ್ಟ ಆಗ್ತಿತ್ತು. ಅವನ ಆ ಸುಂದರವಾದ ಮುಖ ಅವಳೊಳಗಿನ ಒಂದು ಆಹ್ಲಾದಕರ ಭಾವನೆಯನ್ನು ಹೊರ್ತಾ ಇತ್ತು. ಆ ಭಾವನೆಯು ಅವಳ ಒದ್ದೆಯಾದ ಬಟ್ಟೆಗಳ ಚಳಿಯನ್ನು ಮತ್ತು ಅವಳ ಒಡೆದ ಹೃದಯದ ನೋವನ್ನು ವೇಗವಾಗಿ ದೂರ ಮಾಡ್ತಿತ್ತು. ಅವಳು ತನ್ನ ಸೀಟಲ್ಲಿ ಆಳವಾಗಿ ಹೊರ್ಕೊಂಡ್ಳು ಮತ್ತು ತನಗೆ ಅರಿವಿಲ್ಲದಂತೆಯೇ ಅವಳ ದೇಹ ಪಕ್ಕದಲ್ಲಿರೋ ಕಾರ್ತಿಕ್ನ ಬೆಚ್ಚಗಿನ ದೇಹದ ಕಡೆ ವಾಲೋದನ್ನು ಅನುಭವಿಸಿದ್ಲು. ಅವಳು ಭಾರವಾದ ತಲೆಯನ್ನು ಅವನು ವಿಶಾಲವಾದ ಭುಜದ ಮೇಲಿಟ್ಟು ಹೊರಗಿನ ಪ್ರಪಂಚವನ್ನೆಲ್ಲ ಸಂಪೂರ್ಣವಾಗಿ ಮರೆತು ಬಿಡಬೇಕು ಅಂತ ಅವಳು ತೀವ್ರವಾಗಿ ಬಯಸಿದ್ಲು. ಇದ್ದಕ್ಕಿದ್ದಂತೆ ಬಂದ ಧೈರ್ಯದಿಂದ ಅವಳು ಹಾಗೆಯೇ ಮಾಡಿದ್ಲು. ತನ್ನ ಮೃದುವಾದ ಕೆನ್ನೆಯನ್ನು ಅವನ ಶರ್ಟ್ನ ಮೇಲೆ ಮೆಲ್ಲಗಿಟ್ಲು. ಮೊದಲಿಗೆ ಕಾರ್ತಿಕ್ ಆಶ್ಚರ್ಯದಿಂದ ಸ್ವಲ್ಪ ಹಿಂದಕ್ಕೆ ಸರಿದ. ಆದರೆ ಅವನು ಮೊದಲೇ ತೋರಿಸಿದಂತೆ ದುಃಖದಲ್ಲಿದ್ದ ಆ ಹುಡುಗಿಗೆ ಏನು ಬೇಕು ಅನ್ನೋದನ್ನು ಅರ್ಥ ಮಾಡಿಕೊಳ್ಳುವಷ್ಟು ಭಾವನಾತ್ಮಕ ಬುದ್ಧಿವಂತಿಕೆ ಅವನಿಗಿತ್ತು. ಹಾಗಾಗಿ ಅವನು ರಿಲ್ಯಾಕ್ಸ್ಡ್ ಆಗಿ ಅವಳನ್ನು ಹಾಗೆ ಹೊರ್ಕೊಳ್ಳೋದಕ್ಕೆ ಬಿಟ್ಟ. ಕತೆ ಇಲ್ಲಿಗೆ ಮುಗಿಯುತ್ತೆ. ಕತೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕತೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.